ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಇತಿಹಾಸದ ಎರಡು ಸೂಪರ್ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನೋಡೋಣ. ವಿಜಯನಗರ ಸಾಮ್ರಾಜ್ಯ ಮತ್ತು ಸ್ವಾತಂತ್ರ್ಯ ಚಳುವಳಿ. ಈ ಪ್ರಶ್ನೆಗಳು KPSC, PSI, FDA ಹಾಗೂ ಎಲ್ಲ ಎಕ್ಸಾಮ್ಗೆ ತುಂಬ ಉಪಯುಕ್ತವಾಗಿವೆ. ಕೊನೆಯವರೆಗೂ ನೋಡಿ. ನಿಮ್ಮ ಸ್ಕೋರ್ ಎಷ್ಟು ಅಂತ ಕಮೆಂಟ್ನಲ್ಲಿ ಹಾಕಿ. ಮೊದಲನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ. ಕೃಷ್ಣದೇವರಾಯ, ಬಿ. ಹರಿಹರ ಮತ್ತು ಬುಕ್ಕ, ಸಿ. ಶಿವಾಜಿ, ಡಿ. ಅಶೋಕ. ಸರಿಯಾದ ಉತ್ತರ ಆಪ್ಷನ್ ಬಿ, ಹರಿಹರ ಮತ್ತು ಬುಕ್ಕ. ಕ್ರಿಸ್ತಶಕ 1336ರಲ್ಲಿ ಸಂಗಮ ವಂಶದ ಹರಿಹರ ಮತ್ತು ಬುಕ್ಕ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಮುಂದಿನ ಪ್ರಶ್ನೆ, ವಿಜಯನಗರದ ಪ್ರಸಿದ್ಧ ರಾಜ ಯಾರು? ನಿಮ್ಮ ಆಪ್ಷನ್ಸ್: ಎ. ಅಕ್ಬರ್, ಬಿ. ಕೃಷ್ಣದೇವರಾಯ, ಸಿ. ಟಿಪ್ಪು ಸುಲ್ತಾನ್, ಡಿ. ಚಂದ್ರಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೃಷ್ಣದೇವರಾಯ. ಕೃಷ್ಣದೇವರಾಯರ ಕಾಲದಲ್ಲಿ ಸಾಮ್ರಾಜ್ಯ ತನ್ನ ಶಿಖರವನ್ನು ತಲುಪಿತ್ತು. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ. ಮೈಸೂರು, ಬಿ. ಹಂಪಿ, ಸಿ. ಬೆಂಗಳೂರು, ಡಿ. ಬಿಜಾಪುರ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಂಪಿ. ಹಂಪಿ ಆ ಕಾಲದಲ್ಲಿ ಅತ್ಯಂತ ಸುಂದರ ಮತ್ತು ಸಮೃದ್ಧ ನಗರವಾಗಿತ್ತು. ಮುಂದಿನ ಪ್ರಶ್ನೆ, ತಾಳಿಕೋಟೆ ಯುದ್ಧ ಯಾವ ವರ್ಷ ನಡೆಯಿತು? ನಿಮ್ಮ ಆಪ್ಷನ್ಸ್: ಎ. 1526, ಬಿ. 1565, ಸಿ. 1498, ಡಿ. 1600. ಸರಿಯಾದ ಉತ್ತರ ಆಪ್ಷನ್ ಬಿ, 1565. ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಕುಸಿತವಾಯಿತು. ಮುಂದಿನ ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರಸಿದ್ಧ ಭಾಷೆ ಯಾವುದು? ನಿಮ್ಮ ಆಪ್ಷನ್ಸ್: ಎ. ಸಂಸ್ಕೃತ, ಬಿ. ತಮಿಳು, ಸಿ. ಕನ್ನಡ ಮತ್ತು ತೆಲುಗು, ಡಿ. ಹಿಂದಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಕನ್ನಡ ಮತ್ತು ತೆಲುಗು. ಕನ್ನಡ ಮತ್ತು ತೆಲುಗು ಸಾಹಿತ್ಯವು ಕೃಷ್ಣದೇವರಾಯರ ಕಾಲದಲ್ಲಿ ತುಂಬ ಬೆಳವಣಿಗೆಯನ್ನು ಕಂಡವು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಪ್ರಮುಖ ನಾಯಕ ಯಾರು? ನಿಮ್ಮ ಆಪ್ಷನ್ಸ್: ಎ. ಗಾಂಧೀಜಿ, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ಕಿತ್ತೂರು ರಾಣಿ ಚೆನ್ನಮ್ಮ, ಡಿ. ನೆಹರು. ಸರಿಯಾದ ಉತ್ತರ ಆಪ್ಷನ್ ಸಿ, ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳಾ ನಾಯಕಿ ಎಂದೇ ಪ್ರಸಿದ್ಧವಾಗಿದ್ದರು. ಮುಂದಿನ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ವರ್ಷ ಹೋರಾಟ ಆರಂಭಿಸಿದರು? ನಿಮ್ಮ ಆಪ್ಷನ್ಸ್: ಎ. 1824, ಬಿ. 1857, ಸಿ. 1905, ಡಿ. 1942. ಸರಿಯಾದ ಉತ್ತರ ಆಪ್ಷನ್ ಎ, 1824. 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಆರಂಭಿಸಿದರು. ಮುಂದಿನ ಪ್ರಶ್ನೆ, ಕರ್ನಾಟಕದ ಗಾಂಧೀಜಿ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ. ಬಸವಣ್ಣ, ಬಿ. ಹನುಮಂತಯ್ಯ, ಸಿ. ಹರ್ಡೇಕರ್ ಮಂಜಪ್ಪ, ಡಿ. ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಸಿ, ಹರ್ಡೇಕರ್ ಮಂಜಪ್ಪ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಪಾತ್ರ ಮಹತ್ವದ್ದು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅರಣ್ಯ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ. ಶಿವಮೊಗ್ಗ, ಬಿ. ಉತ್ತರ ಕನ್ನಡ, ಸಿ. ಬೆಳಗಾವಿ, ಡಿ. ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ಕನ್ನಡ. ಬ್ರಿಟಿಷರ ಕಾಡು ನೀತಿಗೆ ವಿರೋಧವಾಗಿ ಅರಣ್ಯ ಸತ್ಯಾಗ್ರಹ ನಡೆದಿದೆ. ಮುಂದಿನ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಪಡೆದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ. 1945, ಬಿ. 1947, ಸಿ. 1950, ಡಿ. 1930. ಸರಿಯಾದ ಉತ್ತರ ಆಪ್ಷನ್ ಬಿ, 1947.
ಆಗಸ್ಟ್ 15, 1947ರಂದು ಭಾರತ ಸ್ವಾತಂತ್ರ್ಯವನ್ನು ಪಡೆದಿತು. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ವಂಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೌರ್ಯ, ಬಿ ಸಂಗಮ, ಸಿ ಗುಪ್ತ, ಡಿ ಚೋಳ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಗಮ. ಸಂಗಮ ವಂಶ ವಿಜಯನಗರದ ಮೊದಲ ವಂಶ. ಮುಂದಿನ ಪ್ರಶ್ನೆ, ಕನ್ನಡದಲ್ಲಿ ಪ್ರಸಿದ್ಧ ಕವಿ ಪುರಂದರದಾಸರು ಯಾವ ಕಾಲದವರು? ನಿಮ್ಮ ಆಪ್ಷನ್ಸ್: ಎ ಮೌರ್ಯ ಕಾಲ, ಬಿ ವಿಜಯನಗರ ಕಾಲ, ಸಿ ಬ್ರಿಟಿಷರ ಕಾಲ, ಡಿ ಗುಪ್ತರ ಕಾಲ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ ಕಾಲ. ಪುರಂದರದಾಸರು ವಿಜಯನಗರ ಕಾಲದಲ್ಲಿ ಹರಿದಾಸ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿದರು. ಮುಂದಿನ ಪ್ರಶ್ನೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವ ವರ್ಷ ನಡೆಯಿತು? ನಿಮ್ಮ ಆಪ್ಷನ್ಸ್: ಎ 1940, ಬಿ 1942, ಸಿ 1935, ಡಿ 1945. ಸರಿಯಾದ ಉತ್ತರ ಆಪ್ಷನ್ ಬಿ 1942. ಬ್ರಿಟಿಷರನ್ನು ಭಾರತವನ್ನು ಬಿಡಿಸಲು ಈ ಚಳವಳಿ ಆರಂಭವಾಯಿತು. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಚಳುವಳಿ ಹೆಚ್ಚು ತೀವ್ರವಾಗಿತ್ತು? ನಿಮ್ಮ ಆಪ್ಷನ್ಸ್: ಎ ಕೋಲಾರ, ಬಿ ಧಾರವಾಡ, ಸಿ ಮಂಡ್ಯ, ಡಿ ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಧಾರವಾಡ. ಧಾರವಾಡ ಪ್ರದೇಶದಲ್ಲಿ ಹಲವಾರು ಚಳುವಳಿಗಳು ನಡೆದವು. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಕುಸಿತಕ್ಕೆ ಮುಖ್ಯ ಕಾರಣ ಏನು? ನಿಮ್ಮ ಆಪ್ಷನ್ಸ್: ಎ ಒಳಜಗಳ, ಬಿ ತಾಳಿಕೋಟೆ ಕದನ, ಸಿ ಆರ್ಥಿಕ ಸಂಕಷ್ಟ, ಡಿ ವಿದೇಶಿ ದಾಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ತಾಳಿಕೋಟೆ ಕದನ. ಈ ಯುದ್ಧದ ನಂತರ ಸಾಮ್ರಾಜ್ಯ ದುರ್ಬಲಗೊಂಡಿತು. ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಈಸಿ ಇದ್ದರೂ ಬ್ರೈನ್ ಹ್ಯಾಂಗ್ ಆಗುತ್ತೆ. ಇದನ್ನು ನಾನು ಓದಿದ್ನಲ್ಲ ಅಂತ ಅನಿಸುತ್ತೆ. ನಿಮ್ಮ ಸ್ಕೋರ್ ಎಷ್ಟಾಯಿತು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೈಪ್ ಮಾಡಿ. ನಿಮಗೆ GK ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಅತ್ಯುತ್ತಮ GK ಪುಸ್ತಕದ ಲಿಂಕ್ ಕೂಡ ಹಾಕಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.